ಅದು ಹೌದು ಸರ್. ಈಗ ಮತ್ತೆ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಕೆ ಮಾಡ್ತಿರ್ತಾರೆ ಸಾಕಷ್ಟು ಜನ. ಅಂದರೆ ಬರೋ ಸಂಬಳ ಎಲ್ಲ ಈಗ EMIಗಳು ಅದು ಇದು ಕಟ್ಟೋದಕ್ಕೆ ಹೋಗ್ತಾ ಇರುತ್ತೆ. ಸೊ ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡೋದು ಒಳ್ಳೆಯದ ಅಥವಾ ಬೇಡ, ಇದ್ರ ಸವಸ ಅನ್ನೋದಾ? ಎಲ್ಲಿವರೆಗೂ ವ್ಯಾನಿಟಿ ಪರ್ಚೇಸ್ ಮಾಡಲ್ವೋ, ವ್ಯಾನಿಟಿ ಅನ್ನೋದಕ್ಕೆ ಕನ್ನಡದಲ್ಲಿ ತತ್ಸಮ ಪದ ದಿಮಾಕು ಅಂತ, ವ್ಯಾನಿಟಿ ಬ್ಯಾಗ್ ಅಂತೀವಿ ಗೊತ್ತಾ ಅನ್ನೋದು. ತಪ್ಪು ತಿಳ್ಕೊಬೇಡಿ. ಎಲ್ಲಿವರೆಗೂ ಅನಗತ್ಯ ವಸ್ತುಗಳು ಪರ್ಚೇಸ್ ಮಾಡಲ್ವೋ, ಈಗ ನನ್ನ ಹತ್ರ 100 ರೂಪಾಯಿ ಇದೆ, 10 ಜನನ ಕರ್ಕೊಂಡೋಗಿ ಹೋಟ್ಲಲ್ಲಿ 5,000 ರೂಪಾಯಿ ಪಾರ್ಟಿ ಮಾಡಿಸಿ 5,000 ರೂಪಾಯಿ ಖರ್ಚು ಮಾಡಿ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಆ 5,000ನ 10 ತಿಂಗಳು 500 ರೂಪಾಯಿ ಕಟ್ಕೊಂಡು ಹೋದರೆ ಕ್ರೆಡಿಟ್ ಕಾರ್ಡ್ ಉಪಯೋಗಕ್ಕೆ ಬರಲ್ಲ. ಬಟ್ ಮನೇಲಿ ಏನೋ ಫಂಕ್ಷನ್ ಇದೆ, ಅನಿವಾರ್ಯ ಖರ್ಚು ಮಾಡಬೇಕು ಅಂದರೆ ಮಾಡ್ಬೋದು. ಆಮೇಲೆ ಈ ಕ್ರೆಡಿಟ್ ಕಾರ್ಡ್ದು ಒಂದು ಅಡ್ವಾಂಟೇಜ್ ಏನು, ಕ್ರೆಡಿಟ್ ಕಾರ್ಡ್ ಸರಿಯಾಗಿ ಕಟ್ಕೊಂಡು ಹೋಗ್ತಾ ಇದ್ದರೆ ಸಿಬಿಲ್ ಅಂತೀವಿ, ಚೆನ್ನಾಗಿರುತ್ತೆ. ಸಪೋಸ್ ಇವತ್ತಿನವರೆಗೂ ಯಾರಾದರೂ ತಪ್ಪು ಮಾಡಿ ಸಿಬಿಲ್ ಸ್ಕೋರ್ ಕಡಿಮೆ ಆದರೂ ಆತ ಇನ್ನು ಮುಂದೆ, ಅಂದರೆ ಸ್ವಲ್ಪ ಯಂಗ್ಸ್ಟರ್ ಇರಬೇಕು, ಆತ ಇನ್ನು ಮುಂದೆ ಒಂದು 2 ವರ್ಷ ಕರೆಕ್ಟಾಗಿ ಕಟ್ಕೊಂಡೋದ್ರೆ ಸಿಬಿಲ್ ಸ್ಕೋರ್ ತಾನಾಗೇ ಸರಿ ಹೋಗುತ್ತೆ. ಆಮೇಲೆ ಸಿಬಿಲ್ ಅನ್ನೋದು ಒಂದು ಸ್ವಾಯತ್ತ ಸಂಸ್ಥೆ, ಇಂಡಿಪೆಂಡೆಂಟ್ ಬಾಡಿ. ಅವ್ರಿಗೆ ನಾವು ಕರೆಕ್ಟಾಗಿ ಲೆಟ್ರ್ ಬರೀಬೇಕು. ಭಾಳಷ್ಟು ಕಡೆ ಸಿಬಿಲ್ ತಪ್ಪಿರುತ್ತೆ. ನಾವು ಲೋನ್ ತೀರಿಸಿದ್ರು ಬ್ಯಾಂಕ್ ತಿಳಿಸಿರಲ್ಲ, ಅದು ಹಾಗೇ ಇರುತ್ತೆ ಸಿಬಿಲಲ್ಲಿ. ತಿಳಿಸ್ಬೋದು, ತಿಳಿಸೋದಕ್ಕೆ ಅವಕಾಶ ಇದೆ. ಇಂಟರ್ನೆಟ್ ಓಪನ್ ಮಾಡಿ ಕ್ವೆರಿ ಹಾಕ್ಬೋದು, ಇದೆಲ್ಲ ಅವಕಾಶಗಳಿದೆ. ಬಟ್ ಕ್ರೆಡಿಟ್ ಕಾರ್ಡು, ಕ್ರೆಡಿಟು ಮ್ಯಾನೇಜ್ಮೆಂಟು ಒಂದು ಸರಿಯಾಗಿ ಉಪಯೋಗಿಸಿದ್ರೆ ಹಾಗಲಕಾಯಿ, ಉಪಯೋಗಿಸಿಲ್ಲ ಅಂದರೂ ಹಾಗಲಕಾಯಿ. ಈಗ ಕರೆಕ್ಟಾಗಿ 10ನೇ ತಾರೀಕು ಗಂಡ ಹೆಂಡತಿ ಕೂತ್ಕೊಂಡು ಎಲ್ಲ ಬಿಲ್ಸ್ ಪೇ ಮಾಡಿ ಎಲ್ಲ ಕ್ರೆಡಿಟ್ ಕಾರ್ಡ್ ಪೇ ಮಾಡಿಬಿಟ್ರೆ ಸೂಪರಾಗಿ ನಡೆಯುತ್ತೆ. ಅವರೆಲ್ಲ ಹಂಗೆ ಪೇ ಮಾಡಿದ್ದಕ್ಕೆ UPI ಅವ್ರಿಗೆ ತೊಂದರೆ ಬಂದಿರೋದು. ಅಂದರೆ ಈಗ ಮತ್ತೆ ಹಳೆ ಪದ್ಧತಿಗೆ ಹೋಗ್ಬಿಡ್ತಾರ ಜನ? ಇಲ್ಲ, ಹಳೆ ಪದ್ಧತಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಇದು ನಾವು UPI ಇಲ್ಲ ಅಂದರೆ ಮಾರಾಟ ಮಾಡೋದಿಲ್ಲ, ಕ್ಯಾಶೇ ಕೊಡಿ, ಅದೆಲ್ಲ ಒಂದು ವಾರ 10 ದಿನದ ಕೆಲಸ. ಯಾಕೆಂದರೆ ಈಗ 90% ಜನ UPI, ಈಗ ನಾವಿಬ್ಬರು ಸೇರಿ ಡಿಸೈಡ್ ಮಾಡ್ತೀವಿ ಇನ್ಮೇಲೆ ನಾವು UPI ಮಾಡೋದು ಬೇಡ ಅಂತ. ಎಷ್ಟು ದಿನ ಅಂತ ಮಾಡ್ತೀವಿ, ಆಮೇಲೆ ನಾನೊಬ್ಬ ಶುರು ಮಾಡ್ಬಿಡ್ತೀನಿ, ನನ್ನ ಹತ್ರ ಬಾಗುರು ನಾನು ಕೊಡ್ತೀನಿ ಅಂತ. ಡಿಜಿಟೀಕರಣ ಆದಮೇಲೆ ಡಿಜಿಟೈಸೇಷನ್ ಅಂತ ನಾವು ಏನು ಹೇಳ್ತೀವಿ ಅಂದರೆ ಎಲ್ಲನೂ ದಾಖಲೆ ಆನ್ಲೈನ್. ನಿಮಗೆ ಪೇಮೆಂಟ್ ಬಂದಿರೋದು ದಾಖಲೆ, ನೀವು ಎಲೆಕ್ಟ್ರಿಸಿಟಿ ಪೇ ಮಾಡಿರೋದು ದಾಖಲೆ, ವಾಟರ್ ಬಿಲ್ ಪೇ ಮಾಡಿರೋದು ದಾಖಲೆ, ಅಕ್ಕಿ ತೊಗೊಂಡಿರೋದು ದಾಖಲೆ, ಸಿಗರೇಟ್ ತೊಗೊಂಡಿರೋದು ದಾಖಲೆ, ಬಾರಲ್ಲಿ ಹೋಗಿ ತಿಂದು ಕುಡ್ದಿರೋದು ದಾಖಲೆ, ಇಷ್ಟೆಲ್ಲ ದಾಖಲೆ ಅನ್ನೋದು ಬಂದ ಮೇಲೆ ನಿಮ್ಮ ಕೊಳ್ಳೋ ಸಾಮರ್ಥ್ಯ ಏನು ಅಂತ ಆ ದಾಖಲೆ ತೋರಿಸುತ್ತೆ, ನಿಮ್ಮ ಉಳಿಕೆ ಏನು ಅಂತ ಆ ದಾಖಲೆ ತೋರಿಸುತ್ತೆ, ನಿಮ್ಮ ಓವರ್ ಎಕ್ಸ್ಪೆಂಡಿಚರ್ ಏನು ಅಂತ ಆ ದಾಖಲೆ ತೋರಿಸುತ್ತೆ. ಒಟ್ಟಾರೆ ನಾನು ನೀವು ಸೇರಿದ್ರೆ ನಮ್ಮಿಬ್ಬರದ್ದು ದಾಖಲೆ ಮಾಪನ ತೋರಿಸುತ್ತೆ. ದತ್ತಾಂಶ ಅಂತೀವಿ, ಸ್ಟ್ಯಾಟಿಸ್ಟಿಕ್ಸು. ನಮ್ಮ 3 ತೊಗೊಂಡ್ರೆ 3 ಜನದ ಸಿಗುತ್ತೆ, ರಾಜ್ಯ ತೊಗೊಂಡ್ರೆ ರಾಜ್ಯದ ಸಿಗುತ್ತೆ, ಇಡೀ ದೇಶದ ತೊಗೊಂಡ್ರೆ ತೊಗುತ್ತೆ. ಅದಕ್ಕೆ ನಾವು ಪ್ರೊಡಕ್ಟಿವಿಟಿ ಇಂಡೆಕ್ಸು, ಎಕ್ಸ್ಪೆನ್ಸಸ್ ಇಂಡೆಕ್ಸು, GDP ಇಂಡೆಕ್ಸ್ ಅಂತ ಮಾಪನ ಬರುತ್ತೆ. ಇಂಡಿವಿಜುವಲಿ ರಿಸೀವರ್ ಅಂದರೆ UPI ಪೇಮೆಂಟ್ ರಿಸೀವ್ ಮಾಡಿದವನು ಸರಿಯಾದ ದಾಖಲೆ ಇಟ್ಟರೆ ಆತನಿಗೂ ತೊಂದರೆ ಇಲ್ಲ, ಡಿಪಾರ್ಟ್ಮೆಂಟ್ ಅವ್ರಿಗೂ ಈ ರೀತಿ ಮಾತಾಡಿಸ್ಕೊಳ್ಳೋ ಸಂಕಷ್ಟ ಬರೋಲ್ಲ. ಇಲ್ಲಿ ಡಿಪಾರ್ಟ್ಮೆಂಟ್ ಅವ್ರು 4 ವರ್ಷ ಆದಮೇಲೆ ನೋಟಿಸ್ ಕೊಟ್ಟಿರೋದು ಒಂದೇ ತಪ್ಪು. ತಿಂಗಳು ಕೊಟ್ಟಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿ. ಈಗ ನನ್ನ ವೇತನ ಕಡಿಮೆ ಇದ್ದರೂ ಕೂಡ ನಾನು ಕೂಡ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡ್ಬೋದಾ? ಅಗತ್ಯ ಇಲ್ಲ, ಆದರೆ ಮಾಡ್ಬೋದು. ಅಗತ್ಯ ಇಲ್ಲ. ಸರ್, ಈಗ ಅಂದರೆ ನಿಮ್ಮ ಪ್ರಕಾರ ಇವಾಗ ಉಳಿತಾಯ ಮಾಡಬೇಕು ಅಂತಂದರೆ FD ಅಥವಾ PPF ಯಾವುದು ಬೆಟರ್ ಅಂತ ಅನ್ಸುತ್ತೆ? PPF ಬೆಟರ್. ಯಾಕೆ? ವೈಯಕ್ತಿಕವಾಗಿ ಸರ್ಕಾರಿ ಸ್ವಾಮ್ಯದಿಂದ ಇದೆ, ಆಗಾಗ ಬಡ್ಡಿ ರೇಟ್ ಜಾಸ್ತಿ ಆಗುತ್ತೆ, ಬೇಕಾದಾಗ ಸಾಲ ತಗೋಬೋದು. ಬಹಳ ಒಳ್ಳೆ ಪ್ರಶ್ನೆ. ಹಂತವಾಗಿ ಕೇಳ್ತೀನಿ. ಒಂದು 23% ಸೇವ್ ಮಾಡಿದ್ರೆ ಒಳ್ಳೆಯದು. ಮನುಷ್ಯನಿಗೆ 1,000 ರೂಪಾಯಿ ಸಂಬಳ ಬರುತ್ತೆ ಅಂದರೆ 230 ರೂಪಾಯಿ ಆದರೆ ಸೇವ್ ಮಾಡಬೇಕು. ಮನೆಯಲ್ಲಿ ಒಂದು ಹೆಣ್ಣು ಮಗು ಇದ್ದರೆ ಅದಕ್ಕೆ 1 ವರ್ಷ ಆಗಿದ್ದರೂ ಪರವಾಗಿಲ್ಲ, ಈಗಿಂದನೇ ತಿಂಗಳಿಗಿಷ್ಟು ಅಂತ ಹಾಕಬೇಕು. IDBI ಫಂಡ್ಸ್ ಅಂತಿರುತ್ತೆ, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಫಂಡ್ಸ್ ಅಂತಿರುತ್ತೆ, FD ಇರುತ್ತೆ. FD ಒಂದು ಹಂತಕ್ಕೆ ನೀವು ಸಾಹುಕಾರರಾಗಿ ಮನೆ ಸ್ವಂತ ಆಗಿ
ವೆಹಿಕಲ್ಸ್ಗೆಲ್ಲ ಸರಿಯಾಗಿ ಇದ್ದ ಮೇಲೆ ಎಫ್ ಡಿ ಇಟ್ಟರೆ ಎಕ್ಸ್ಟ್ರಾ ಹಣ ಕಡಿಮೆ ಬಡ್ಡಿ ದರ ಬರುತ್ತೆ. ಎಫ್ ಡಿಲಿ ಜಾಸ್ತಿ ಬರೋಲ್ಲ. ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಸ್ಕೀಮಲ್ಲಿ ಬರುತ್ತೆ, ಮ್ಯೂಚುವಲ್ ಫಂಡ್ಸಲ್ಲಿ ಬರುತ್ತೆ. ಅದೂ ಕೆಲವು ಗೌರ್ಮೆಂಟ್ ಗ್ಯಾರಂಟಿಡ್ ಇರುತ್ತೆ. ಇನ್ನೂ ಹೈಯರ್ ಲೆವೆಲ್ ಹೋದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತಿರುತ್ತೆ. ಜನರಲಿ ನನ್ನ ಆಫೀಸ್ಗೆ ಯಾರಾದರೂ ಬಂದು ಕೇಳಿದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲೇ ದುಡ್ಡಿಡಿ ಅಂತ ನಾನು ಹೇಳೋದು. ಸೊ ಈ ರೀತಿ ಅಡ್ವೈಸ್ ಮಾಡ್ತೀವಿ. ಇದೆಲ್ಲ ಸ್ಪೇರ್ ಮನಿ ಜಾಸ್ತಿ ಇಡಬಾರ್ದು. ನಮಗೆ ಎಷ್ಟು ಬೇಕೋ ಅಷ್ಟು. ಈಗ ನನ್ನ ಒಂದು 55 ವಯಸ್ಸಿನವರು 60 ವಯಸ್ಸಿನವ್ರು ಬಂದು ಕೇಳಿದ್ರೆ ನಾನು ಹೇಳೋದು ಎಫ್ ಡಿ ಇಟ್ಬಿಡು ಅಂತ. ನೀವು ಬಂದು ಕೇಳಿದ್ರೆ ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀನಿ. ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ. ನಿನಗಿನ್ನ ಫ್ಯೂಚರ್ ಇದೆಯಮ್ಮ, ಮ್ಯೂಚುವಲ್ ಫಂಡಲ್ಲಿ ಹಾಕು ಅಂತ. ಆ ರೀತಿ ಇರುತ್ತೆ. ಕೆಲವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ, ಬೆಂಗಳೂರು ಆಚೆ ಮನೆ ತಗೊಳ್ಳಿ, ವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ. ನಾಳೆ ದಿನ ನಿಮ್ಮ ಮಕ್ಕಳಿಗೆ ಹ್ಯಾಂಡ್ ಓವರ್ ಮಾಡಿದಾಗ ಅವರು ಬಂದಾಗ ವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ. ಆ ರೀತಿ ನಾನಾ ಇನ್ವೆಸ್ಟ್ಮೆಂಟ್ ಅಡ್ವೈಸ್ಗಳಿರುತ್ತೆ.